ಸಿದ್ದಿಕ್ರೆ ಬನ್ನಿ. ಆಯ್ತಾ? ನಮಸ್ತೆ. ಹೆಂಗಿದೆ ಅಮ್ಮ? ಏನಮ್ಮ ಏನೋ ಕಾಯ್ತಾ ಇದ್ದಾರೆ, ಯಾರು ನನ್ನದ ನಿಮ್ಮನ್ನೇ ಕಾಯ್ತಾ ಇದ್ದಾರೆ. ಅದಕ್ಕೆ ಬರ್ತಾರೆ ಬರ್ತಾರೆ ಹೇಳ್ತಾನೆ ಇದ್ವಿ. ಬಂದು ನೀವೇ ಬಂದರೆ ಮಾತಾಡ್ಬೇಕು. ನಾವು ಹೋಗಿ ಬರ್ತೀನಿ. ನಾವೇ ಮಾತಾಡ್ತೀವಿ. ಇಲ್ಲೇ ನಾನು ಹೋಗಿ ಬರ್ತೀನಿ. ಆಯ್ತು. ಹಾಂ ಸರ್ ಏನು ಹೇಳಿ ಅಂತ ಒಂದು ತಿಂಗಳು ಟೈಮ್ ಎಲ್ಲ ಕುದತ್ತೆ ಜ್ಞಾಪಕ. ಸರ್ ಏನು ಹೇಳಿ ಬೆಂಗಳೂರಲ್ಲಿ ಇವಾಗ ಮನೆಯಲ್ಲಿ ನೆಲಸ ಮಾಡಿದ್ದಾರೆ. 1 ವಾರಕ್ಕೆ ಮನೆ ಕೊಡ್ತಾ ಇದ್ದಾರೆ. ಇವರು 1 ವರ್ಷದಿಂದ ಕೇಳ್ತಾರೆ. 1 ವರ್ಷ 1 ತಿಂಗಳಿಗೆ 17 ದಿನ ಆಗಿದೆ ಅಂತ ಕಾಣಿಸುತ್ತೆ. ಇದಕ್ಕೆ 1 ತಿಂಗಳು ಇನ್ನೂ ಬೇಕಂತ ಹೇಳಿದ್ರೆ ಅರ್ಥ ಇದೆ ಅದಕ್ಕೆಲ್ಲ. ಮತ್ತೆ ಏನು ಆರ್ಡ್ರ್ ಮಾಡ್ತಾ ಇದ್ದಾರೆ ಅಂತ ಏನು ಇನ್ನೂ 1 ತಿಂಗಳು ಇನ್ನೂ ತನಿಖೆ ಮಾಡಬೇಕಂತ. ಇನ್ನೂ ತನಿಖೆ ಮಾಡಿ ಅಲ್ಲ ಎ ಸಿ ಅವರಿಗೆ ಬರ್ಬೋದಲ್ಲ, 1 ಗಂಟೆ ಬರ್ಬೋದಲ್ಲ, ಬಂದು ನೋಡ್ಬೋದಲ್ಲ, ಬಂದು ನೋಡಿ ಏನಂತ ಹೇಳ್ಬೋದಲ್ಲ. ಅದು ಕೇಳೋದಾಗಲ್ಲ. ಇನ್ನೂ ಯಾರೇ ಸುಳ್ಯ ತಳಸಾರಿ ಆರ್ಡ್ರ್ ಮಾಡಿ ಅಲ್ಲಿಂದ 15 ದಿನ ಅವರು ಬೇಕು, ಆ ನಂತರ 15 ಮೇಡಮ್ ಬೇಕಂತ. ಏನಂತ ಅರ್ಥ ಇದೆ? ನೀವೇನು ಹೇಳಿದ್ರಿ ಸರ್? ನೀವೇನು ಬೇಕು ನಿಮ್ಮ ಪ್ರಕಾರ ತಗೊಳ್ಳಿ. ಅವರು ಅಲ್ಲೇ ಬಿದ್ದಿರಲಿ ಅಂತ ಹೇಳಿದೆ. ಬೇರೆ ಇನ್ನೇನು ನಾನು ಅವ್ರು ಅಲ್ಲೇ ಬಿದ್ದಿರಲಿ. ಸರ್ ಏನು ಸರ್ ಧರಣಿ ಸತ್ಯಾಗ್ರಹ ಇನ್ನು ಮುಂದುವರಿಸ್ತೀರಾ ಸರ್? ಮುಂದುವರಿಸಲೇಬೇಕಲ್ಲ. ಯಾಕೆ ಇವರಿಗೆ 1 ವರ್ಷ 1 ತಿಂಗಳು 17 ದಿನ ಆದರೂ ಇವರಿಗೆ ಒಂದು ನ್ಯಾಯ ಕೊಡಿಸಲಿಕ್ಕೆ ಆಗಿಲ್ಲ. ಮೊನ್ನೆ ಹೇಳಿದ್ರು ಹೋದ 22ನೇ ತಾರೀಕು 3 ದಿನ ಒಳಗಡೆ ಸುಳ್ಯ ತಹಸೀಲ್ದಾರ್ ಮುಖಾಂತರವಾಗಿ ತನಿಖೆ ಮಾಡಿ ವರದಿ ಮಾಡಿ ತಪ್ಪಿಸ್ತಾರವಾದ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ನೀವು 3 ದಿನ ಅಲ್ಲ 1 ವಾರ ತಗೊಳ್ಳಿ ಅಂತ ಹೇಳಿದೆ. ತಿರ್ಗಾ ಸೋಮವಾರ ಟೈಮ್ ಕೊಟ್ಟಿದೆ. ಸೋಮವಾರ ಆದರೂ ನಿನ್ನೂ ಇವರು ಯಾವುದೇ ಒಂದು ವರದಿ ಮಾಡಿಲ್ಲ, ತನಿಖೆ ಮಾಡಿಲ್ಲ, ಯಾವುದನ್ನು ಮಾಡಿಲ್ಲ. ನಿನ್ನೆಯಿಂದ ಇವರು ಬಂದು ಕೂತಿದ್ರು. ನಾನು ಬೆಂಗಳೂರಿಂದ ಈಗ ಬಂದೆ. ನಾನು ಇವರೊಂದಿಗೆ ಮುಂದುವರಿಸ್ತಾ ಇದ್ದೀನಿ ಹೋರಾಟ. ಇವಾಗ ಎ ಸಿ ಹತ್ರ ಹೇಳುವಾಗ ಎ ಸಿ 15 ದಿನ ಬೇಕಂತ ಹೇಳಿದ್ರು. ಸುಳ್ಯ ತಹಸೀಲ್ದಾರನ್ನು ಮಾಡಿಸ್ತೀವಿ ಅಂತ ಹೇಳಿದ್ರು. ಎಲ್ಲ ದಾಖಲೆ ಇದೆ. ಅವರಿಗೆ 1 ಗಂಟೆ ನಾನು ಕೇಳಿರೋದು, 1 ಗಂಟೆ ಇಲ್ಲ 2 ಗಂಟೆ ಬನ್ನಿ, ಅಲ್ಲಿ ಸ್ಪಾಟಿಗೆ ಬಂದು ನೋಡಿ ಎಂಕ್ವೈರಿ ಮಾಡಿ, ದಾಖಲೆ ಇದೆ, ತನಿಖೆ ಮಾಡಿ ಅಂತ ಹೇಳಿದ್ವಿ. ಸರಿ 15 ದಿನ ಕೇಳಿದ್ರು. ಆಯಿತು ನಾನು ಸುಮ್ಮನೆ ಇದ್ದೆ, ಆಯಿತು 15 ದಿನ ಕೊಡೋಣ ಅಂತ. ತಿರ್ಗಾ ಕೇಳಿದ್ರೆ ಹೇಳೋರು ಇಲ್ಲ 1 ತಿಂಗಳು ಬೇಕು. ಇನ್ನು 15 ದಿನ ಸುಳ್ಯ ತಹಸೀಲ್ದಾರರು ತನಿಖೆ ಮಾಡಿ ವರದಿ ಕೊಟ್ಟು 15 ದಿನ, ತಿರ್ಗಾ ಎ ಸಿ ಅವರಿಗೆ ತಿರ್ಗಾ 15 ದಿನ, 1 ತಿಂಗಳು. ಇವರು ಬೀದಿಯಲ್ಲಿರಬೇಕಾ? ಇಷ್ಟು ದಿನ ಬೀದಿ ಇದ್ದರೂ ಸಾಲದಾ? ಅಲ್ಲಿ ಮಲಗೋದು ಇಲ್ಲಿ ಮಲಗೋದು ಒಂದೇ. ಅವ್ರಿಗೆ ಸಹಕಾರಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಸರ್ ಎ ಸಿ ಅವರೀಗ ಅಲ್ಲೇ ಆಫೀಸಲ್ಲಿ ಇದ್ದಾರೆ, 8:30 ಆಯಿತು, ಆಫೀಸಲ್ಲಿ ಇದ್ದಾರೆ. ಅವ್ರು ಎಲ್ಲಾದರೂ ಇರಲಿ ಸ್ವಾಮಿ, ನಾವು ಆ ವಿಷಯಕ್ಕಿಲ್ಲ. ನಮ್ಮ ಕೆಲಸ ನಮಗೆ ಆಗಬೇಕಷ್ಟೇ. ಈಗ ಇಲ್ಲಿ ಬಂದು ಇವರ ಹತ್ರ ಮಾತಾಡ್ತೇನೆ ಅಂತ ಅದೇನೋ ಅದು ಅವ್ರಿಗೆ ಬಿಟ್ಟು ವಿಷಯ, ಅದು ನಾವು ಕೇಳಲಿಕ್ಕಿಲ್ಲ. ಇಷ್ಟೇ ಇದ್ರೆ ಬರ್ಬೋದು, ಇಲ್ಲಾದ್ರೆ ಬಿಡ್ಬೋದು. ಅದು ಅವರ ಕರ್ತವ್ಯಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ. ಅದೆಲ್ಲ ನಮಗೆ ಬೇಕಂತ ಇಲ್ಲ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಅವ್ರಿಗೆ ನ್ಯಾಯ ಸಿಗಬೇಕು ಅಷ್ಟೇ. ತಪ್ಪಿಸ್ತ ಅಧಿಕಾರಿ ಅಂತ ಎ ಸಿ ಗೊತ್ತಾಗಿದೆ ಇವಾಗ ಯಾರಂತ. ಕಡಬ ತಹಸೀಲ್ದಾರ್ ತಪ್ಪಿಸ್ತಾರಂತಲೇ ಗೊತ್ತು. ಅಂದರೆ ಬೆಳ್ತಂಗಡಿ ತಾಲೂಕಲ್ಲಿರುವಂಥ ರೇಣುಕವರ ಆಧಾರ್ ಕಾರ್ಡು ಬೆಳ್ತಂಗಡಿ ತಾಲೂಕು ಶಿವಾಜಿ, ಕಡಬ ತಾಲೂಕು ಕೌಕಳಿ ಗ್ರಾಮ ಕಾಪಿನ ಬಾಗಿಲಲ್ಲಿ ರಾಧಮ್ಮನ ಮನೆ ಹೆಸರನ್ನು ತೋರಿಸಿ ಮನೆ ಹೊಡೆದ್ರು. ಎಷ್ಟು ಸರಿ? 123ರಲ್ಲಿ 3000 ಎಕರೆ ಭೂಮಿ ಇದೆ. ಅದರ ರೇಣುಕಾ ಮನೆ ಅಂತ ಹೆಂಗೆ ಯಾವ ರೀತಿಯಲ್ಲಿ ಹೊಡ್ತಿರೋದು? ಬೇರೆ ಮನೆ ಇರಲ್ಲ ಇವರಿಗೆ? ಅದೇ ಬೇಕಿತ್ತಾ? ಪ್ರತಿಯೊಬ್ಬ ಅಧಿಕಾರಿ ಗೊತ್ತು ಕಡಬ ತಹಸೀಲ್ದಾರ್ ಮಾಡೋದು ತಪ್ಪಂತ. ಕಾನೂನು ಉಲ್ಲಂಘನೆ ಮಾಡಿರೋದು ಎಲ್ಲರಿಗೂ ಗೊತ್ತು. ಅವರ ಮೇಲೆ ಕ್ರಮ ಹೇಳಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಹಾಕಿಸಬೇಕಂತಿಲ್ಲ. ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಮ ಹೇಳಿ. ಅಲ್ಲೂ ನಾವು ಕೂರ್ತೀವಿ. ನಾವು ಇವತ್ತು ರಾತ್ರಿ ಕೂಡ ಇಲ್ಲಿ ಧರಣಿ ಕೂರ್ತಾ ಇರೋದು. ಇನ್ನು ಇಷ್ಟು ದಿನ ನಾವು ಸುಮ್ಮನೆ ಇದ್ದೆ. ಕೂರ್ತೀವಿ. ಅವ್ರು ಏನು ಬೇಕಾದ್ರೂ ಮಾಡಲಿ. ಅವ್ರು ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗಿ, ಇಲ್ಲ ಎಲ್ಲ ಕರ್ಕೊಂಡೋಗಿ ಸಾಯಿಸಿದ್ರೆ ಅದನ್ನು ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಇನ್ನು ಕೂರಿಡಿಸಿ ಮಾಡಿ ಕೂರ್ತೀವಿ.